Sir, namaste. Sir, congratulations. You really 90 days successfully complete ಮಾಡಿದ್ರಿ. It's wonderful. ಸರ್ ನಿಮ್ ಬಗ್ಗೆ ನಿಮ್ದು ಪ್ರೊಫೆಷನ್ ಏನ್ ತಿಳ್ಕೋಬೋದ? ಸರ್ ವಿಶ್ವನಾಥ್ ಜೋಶಿ ಅಂತ ಹೇಳಿ, ಏಜ್ 43 ನನಗೆ. ನಂದು ಪ್ರೊಫೆಷನ್ ಬಂದು ಐ ನೋ ಮೆಡಿಕಲ್ ಪ್ರೊಫೆಷನಲ್ ಸರ್, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿ. ಐ ಹ್ಯಾವ್ ಮೈ ಓನ್ ಕಂಪನಿ. ಸೊ ಬ್ಯಾಕ್ಗ್ರೌಂಡ್ ಸರ್ ಮೇಡಮ್ ಹೌಸ್ ವೈಫ್ ಹೌಸ್ ವೈಫ್ ಸರ್. ಗ್ರೇಟ್. ಸರ್ ಸ್ಟಾರ್ಟ್ ಮಾಡೋದು ಹೇಳಿ. So when I started my journey, ನಂದು weight almost 135 sir. Okay. 135. But before joining WOW, my weight was somewhere around 131. So after 90 days, ಈಗ ನಂದು weight 111 ಇದೆ sir. So I lost almost 20 kgs. Great, super. ಸರ್ ಹೆಂಗ ಅನ್ಸ್ತಾ ಇದೆ 20 kg ಕಡಿಮೆ ಮಾಡಿರಲ್ಲ? ಸೊ ಬಾಡಿನ ಏನ್ ತಗೊಂಡ್ ಅನ್ಸಾದಿ? Sir actually always I give one example. Okay. ಈಗ ನಾನು ಒಂದು 10 kg ಡಂಬೆಲ್ ಎರಡು ಕೈಯಾಗಿ ಕೊಟ್ಟೆ ಅಂತಂದ್ರೆ 10 kg ಒಂದ್ ಕೈ ಒಳಗೆ 10 kg ಒಂದ್ ಕೈ ಒಳಗೆ ಹೌ ಲಾಂಗ್ ಯು ಕ್ಯಾನ್ ಟ್ರಾವೆಲ್ ಅಂತೆ. ಸೊ ಯು ಕೆನಾಟ್ ಟ್ರಾವೆಲ್ ಮಚ್ ಫಾರ್ ಲಾಂಗ್ ಡಿಸ್ಟೆನ್ಸ್. ಕರೆಕ್ಟ್. ಸೊ ಈಗ ನಂದು ಆಲ್ಮೋಸ್ಟ್ 20 kg ನ ಲೂಸ್ ಮಾಡ್ಕೊಂಡಿನಿ ಅಂತಂದ್ರೆ ಐ ಲಾಸ್ಟ್ ಅದ ಎರಡು ಡಂಬೆಲ್ಸ್ ವೇಟ್ ಲಾಸ್. ವಿ ಕೆನಾಟ್ ಟ್ರಾವೆಲ್ ಫಾರ್ ಫಾರ್ ಅಲ್ಲ. ಸೊ ಫೀಲಿಂಗ್ ಲೈಟ್ ಕಂಫರ್ಟೇಬಲ್ ಇದೆ ಸರ್. So we are enjoying our fasting. So everything we enjoy. ಮೇಡಮ್ ನಿಮ್ದು ಎಷ್ಟಿತ್ತು ವೇಟ್ ಸ್ಟಾರ್ಟ್ ಮಾಡೋದು? ನಾನು 70 ಇರುತ್ತೆ ಸರ್. 70. ಈಗ ಎಷ್ಟಿತ್ತು? 63. ಗುಡ್. 7 kg ಸಾಫ್ಟ್ ಆಗಿದೆ. ನಿಮ್ಗೆ ಹೆಂಗ ಅನ್ಸತ್ತೆ? ಎನರ್ಜಿ ಎಲ್ಲ ಕರೆಕ್ಟ್ ಐತಿ. ವೆರಿ ಗುಡ್. ಸರ್ ಆಕ್ಚುಲಿ ನೀವು ನಮ್ಗೆ ವೇಟ್ ಲಾಸ್ ಜೊತೆ ಲೈಕ್ ಇವನ್ ನಿಮ್ಗೆ ಡಯಾಬಿಟಿಕ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸೊ ಬೇರೆ ಕಾಂಪಿಟೇಷನ್ಸ್ಗೂ ನಮ್ಗೆ ಇದು ಮಾಡಿರಿ. ಸೊ ಈಗ ರೀಸೆಂಟ್ ರಿಪೋರ್ಟ್ ಮಾಡಿರಿ. ಸೊ ಆಸ್ ಲೈಕ್ ನೀವು ಆಲ್ರೆಡಿ ಮೆಡಿಕಲ್ ಪ್ರೊಫೆಷನಲ್ ಇದ್ದೀರಿ. ಸೊ ನೀವೇನ್ ಹೆಂಗ್ ಅನ್ಕೊಂಡ್ರಿ ಲೈಕ್ 3 months ಅಲ್ಲಿ ಇಷ್ಟು ಚೇಂಜಸ್ ಆಗೈತಲ್ಲ, ಹೆಂಗ್ ಅನ್ಸುತ್ತೆ? ಏನೇನ್ ಚೇಂಜಸ್ ಮಾಡ್ಕೊಂಡಿದ್ರಿ? ಸರ್ ಫಸ್ಟ್ ಆಫ್ ಆಲ್ ಡಯಾಬಿಟಿಸ್ ಅಂತಂದ್ರೆ ಇಟ್ ಈಸ್ ಆಲ್ ಅಬೌಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಈಗ ಕೆಲವೊಂದಿಷ್ಟು ಜನ ಗೊತ್ತಿದ್ದು ತಪ್ಪು ಮಾಡ್ತಾರ, ನಾ ಗೊತ್ತಿದ್ದು ತಪ್ಪು ಮಾಡ್ಲಿಕ್ಕೆ. ಸಿನ್ಸ್ ಐ ನೋ ಮೆನಿ ಆಫ್ ದ ಥಿಂಗ್ಸ್ ಅಬೌಟ್ ಡಯಾಬಿಟಿಸ್, ಗೊತ್ತಿದ್ದು ನಾ ಐ ಯೂಸ್ ಟು ಡೂ ಲಾಟ್ ಆಫ್ ಮಿಸ್ಟೇಕ್ಸ್. ತಿಂದ್ರೆ ನಂಗೆ ಹಾರ್ಮ್ ಅದ ಅಂತ ಗೊತ್ತಿದ್ರು ಐ ಯೂಸ್ ಟು ಈಟ್. So that lifestyle modification, I got it from WOW. So the 90 days before coming here, mentally we have been prepared. So 90 days another vigorously we have done it. Good. So the HbA1c was somewhere around 12. Okay. So yesterday I got it done. So my HbA1c is 7.9, sir. Almost 4.1 units on the A1c reduced. So triglyceride level as such abrupt on the lipid profile it. Okay. So now I think it is almost in the verge of closure of perfect lipid profile portfolio. Sir. Yeah. ಇವಾಗ ನಾವು ಮೇಡಮ್ ನೋಡಿದೆ, ಮೇಡಮ್ ಲೈಕ್ HDL ಇಂಪ್ರೂವ್ಮೆಂಟ್ ಆಗಿದೆ, ಟ್ರೈಗ್ಲಿಸರೈಡ್ಸ್ ಕಡಿಮೆ ಆಗಿದೆ. ಗುಡ್. ಸೊ ಮೀನ್ಸ್ ವಾವಲ್ಲಿ ನಾವೇನು ಪೀಪಲ್ ಎಜುಕೇಟ್ ಮಾಡೋದಂದ್ರೆ ಬರೀ ಒಂದು ವೇಟ್ ಲಾಸ್ ಅಲ್ಲದೇನೆ ಇವನ್ ಲೈಕ್ ಎಷ್ಟರಲ್ಲಿ ಫಿಸಿಕಲಿ ಫಿಟ್ ಆಗ್ತಾನೆ, ಇಂಟರ್ನಲ್ ಕೂಡ ಕರೆಕ್ಷನ್ಸ್ ಆದ್ರು. ಸೊ ಅದು ಎರಡು ಕಡೆ ನಿಮ್ಗೆ ಆಗಿದೆ. ಓಕೆ. ಪ್ಲಸ್ ಎಡಿಷನ್ ಈಗ ನೀವು ಲೈಕ್ ನಾವು ಎವ್ರಿ ಮಂತ್ ನಿಮ್ದು ಬಾಡಿ ಕಾಂಪೋಸಿಷನ್ ಟೆಸ್ಟ್ ಮಾಡಿದ್ವಿ. ಓಕೆ. ಸೊ ನೀವೇನ್ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಲೈಕ್ ಎವ್ರಿ ಮಂತ್ ಚೇಂಜಸ್ ಆಯ್ತಲ್ಲ. ಸೊ ನಿಮ್ಗೆ ಏನು ನೀವು ನಿಮ್ಮ ಯಾವ್ದು ನಾರ್ಮಲ್ ಕಾಮನ್, ಯಾಕಂದ್ರೆ ಎಲ್ಲೂ ಹೊರಗಡೆ ಮಾಡಂಗಿಲ್ಲ. ಸೊ ಯೂಸಲಿ ನೀವು ಇದನ್ನ ಇಲ್ಲೇ ನೋಡಿದ್ರಿ. ಸೊ ನಿಮ್ಗೆ ಹೆಂಗ್ ಅನ್ಸುತ್ತೆ ಡಿಫ್ರೆನ್ಸ್ ಇದೆ ಸರ್. ಅಂದ್ರೆ ನಮಗ ವಿ ನೆವರ್ ನ್ಯೂ ದಟ್ ಅಷ್ಟೆಲ್ಲ ಫ್ಯಾಟ್ ನಮ್ ಬಾಡಿ ಒಳಗದ ಅಂತ ಹೇಳಿ. ಯಾಕಂದ್ರೆ ವಿ ಯೂಸ್ ಟು ಹ್ಯಾವ್ ಲಾಟ್ ಆಫ್ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್. ಸಾರು, ಮೊಸರು, ಅನ್ನ ಎರಡೆರಡು ಕರೆಕ್ಟಲ್ಲೇ ತಿಂತಿದ್ವಿ ಸರ್. ಸೊ ದಟ್ ಈಸ್ ಅಬ್ಸಲ್ಯೂಟ್ಲಿ ಈಗ ನಾವು ಅದ್ರ ಕಡೆ ಲಕ್ಷ್ಯನೂ ಹಾಕಂಗಿಲ್ಲ. ಸೊ ನಮಗೆ ಲಾಟ್ ಆಫ್ ಚೇಂಜಸ್, ಟೆಕ್ನಿಕಾಲಿಟಿ, ಟರ್ಮಿನಾಲಜಿ ಅವೆಲ್ಲ ಅಂದ್ರೆ ವಾಟ್ ಟು ಈಟ್, ವಾಟ್ ನಾಟ್ ಟು ಈಟ್, ದಟ್ ಎಜುಕೇಶನ್ ವಿ ಗಾಟ್ ಇಟ್. ಸೊ ಡಿಫ್ರೆನ್ಸಿಯೇಷನ್ ಗೊತ್ತಾಯ್ತು, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳಿ. ಸೊ ಅಬ್ಸಲ್ಯೂಟ್ಲಿ ನಮಗ ವಿ ಫೀಲ್ ಲೈಟರ್, ವಿ ಫೀಲ್ ಗ್ರೇಟ್, ಮೆಂಟಲಿ ಪೀಸ್ಫುಲ್ ಇರ್ತದೆ. ವಿ ಹ್ಯಾವ್ ವೆರಿ ಸೌಂಡ್ ಸ್ಲೀಪ್. ಸೊ ಎಂಜಾಯಿಂಗ್ ಸರ್. ಸರ್ ಆಕ್ಚುಲಿ ಸರ್ ಬಾಡಿ ಕಂಪೋಸಿಷನ್ ಲೆಸ್ ಈಗ ನಾನು ರಿಪೋರ್ಟ್ ನೋಡಿದಾಗ, ಸೊ ನಾವು ನಾರ್ಮಲಿ ಪೀಪಲ್ ಹೇಳ್ತೀವಿ ಲೈಕ್ ಬರೀ ವೇಟ್ ಲಾಸ್ ಅಷ್ಟೇ ಇಲ್ಲ, ಫ್ಯಾಟ್ ಲಾಸ್ ಆಗಬೇಕು, ಅಟ್ ದ ಸೇಮ್ ಟೈಮ್ ಮಸಲ್ ಗೇನ್ ಆಗಬೇಕು. ಸರ್ ಇದು ನೋಡಿದ್ರೆ ಆಲ್ಮೋಸ್ಟ್ ಲೈಕ್ 2 kg ಮಸಲ್ ಗೇನ್ ಆಗಿದೆ. ಓಕೆ. ಸೊ ನಿಮ್ಗೆ ಆ ಸ್ಟ್ರೆಂತ್ ಡಿಫ್ರೆನ್ಸ್ ಏನು ಅನ್ಸಾದ್ರೆ ನಿಮ್ಗೆ? ಇದೆ ಸರ್, 100%. ಅದು ಇನ್ನರ್ ಫೀಲಿಂಗ್ ನಮಗೆ ಗೊತ್ತಾಗೋದು. ದಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್. ಅದು ದಟ್ ಕ್ಯಾನ್ ಬಿ ಸಮಥಿಂಗ್ ಫೆಲ್ಟ್ ಬೈ ಮೀ ಓನ್ಲಿ. ಅದು ನಮಗೆ ಇಂಟರ್ನಲ್ ಫೀಲಿಂಗ್ ನಮ್ಗೆ ಗೊತ್ತಾಗುತ್ತೆ. ದಟ್ ಚೇಂಜಸ್ ವಾಟ್ ಎವರ್ ಹ್ಯಾಪನ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಟೈಮ್. ವಿ ಫೀಲ್ ವೆರಿ ಗ್ರೇಟ್ ಸರ್. ಸರ್ ಬಿಫೋರ್ ಟ್ರ್ಯಾಕ್ ಮಾಡ್ಕೊಂಡು ನೀವು ಹೇಳಿದ್ರಿ ಬೇರೆ ಎಲ್ಲ ಕಾಂಪ್ಲಿಕೇಶನ್ಸ್ ಇದೆ ಅಂತ ಹೇಳಿ. ಎಷ್ಟು ಮೆಡಿಕೇಶನ್ ಅವಾಗ ತಗೊಂತಾ ಇದ್ರಿ, ಈಗ ಎಷ್ಟು ತಗೋತಾ ಇದ್ರಿ ಮೆಡಿಕೇಶನ್?
ಸರ್ ನಾನು ಆಗಲೇ ನೀವು ಮುಂದೆ ಕೌಂಟ್ ಮಾಡಿದೆ. ಐ ಯೂಸ್ ಟು ಟೇಕ್ ಅರೌಂಡ್ 11 ಟ್ಯಾಬ್ಲೆಟ್ಸ್. ಐ ವಾಸ್ ಅರೌಂಡ್ 80 ಯೂನಿಟ್ಸ್ ಇನ್ಸುಲಿನ್. ಡೇ 1 ಗೆ ಇಟ್ ಈಸ್ ಬೀನ್ ಆಸ್ಕ್ ಟು ಸ್ಟಾಪ್. ನಾ ಬೀಯಿಂಗ್ ಮೆಡಿಕಲ್ ಪ್ರೊಫೆಷನ್ ಐ ವಾಸ್ ಲಿಟಲ್ ವರಿಡ್. ಸೊ ಯಾಕೆ ನಂಗೆ ಒಮ್ಮೆ ಇನ್ಸುಲಿನ್ ಸ್ಟಾಪ್ ಮಾಡಿದ್ರೆ. ಸೊ ಐ ಸ್ಟಾರ್ಟೆಡ್ ಒಂದ್ ಸ್ವಲ್ಪ ಎನ್ಕ್ವೈರಿ ಅಂದ್ರೆ ಐ ಸ್ಟಾರ್ಟೆಡ್ ರೀಡಿಂಗ್ ಮೋರ್ ಅಬೌಟ್ ಇನ್ಸುಲಿನ್ ಆಗಿದೆ. ದಟ್ ಬೇಸಿಕಲಿ ಕ್ರಿಯೇಟ್ಸ್ ಕ್ರೇವಿಂಗ್ಸ್ ಅನ್ಸರ್ ಇನ್ಸುಲಿನ್. Even whatever glimepiride medication also creates cravings. So that you people help me to reduce dosage of glimepiride ಅದೆಲ್ಲ reduce ಆಗಿದೆ. So automatically cravings ಕಡಿಮೆ ಆಗೋತದ ಸರ್. ಸೊ ಯಾಕಂದ್ರೆ ನಂದು ಹ್ಯಾಬಿಟ್ ಅಬ್ಸಲ್ಯೂಟ್ ಅಬ್ರಪ್ಟ್ ಇತ್ತು. ರಾತ್ರಿ 12-1 ಗಂಟೆ ಮಟ್ಟ ಊಟ ಮಾಡ್ತಿದ್ವಿ ನಾವು. ಸೊ ನಾವು ವಿ ಆರ್ ಫಿನಿಶಿಂಗ್ ಇಟ್ ಬೈ 5. ಸೊ ಆರಾಮ್ಸೆ ಫಾಸ್ಟಿಂಗ್ ಎಲ್ಲ ಮಾಡಿ ವಿ ಆರ್ ಎಂಜಾಯಿಂಗ್. ಈಗ ಎಷ್ಟು ಮೆಡಿಸಿನ್ ಹೋಗ್ತಾರೆ? ಈಗ ಐ ಆಮ್ ಟೇಕಿಂಗ್ ಓನ್ಲಿ ಒನ್ ಮೆಡಿಕೇಶನ್ ಫಾರ್ 1 ಟ್ಯಾಬ್ಲೆಟ್ ಫಾರ್ ಶುಗರ್ ಸರ್. ದಟ್ ಇನ್ ದ ಮಾರ್ನಿಂಗ್. ಆಲ್ಮೋಸ್ಟ್ ಒಂದು 70-80% ಮೆಡಿಕೇಶನ್ ಏನಿಲ್ಲ ಸರ್. ವಿ ಸ್ಟಾಪ್ ಎವ್ರಿಥಿಂಗ್. ವೆರಿ ಗುಡ್, ಸೂಪರ್ ಸರ್. ಸರ್ ಆಕ್ಚುಲಿ ಪ್ರತಿಯೊಬ್ಬ ಅಂದ್ರೆ ಏನಂತಾರೆ ಮೆನ್ ಹಿಂದ್ಗಡೆ ವುಮೆನ್ ಸಪೋರ್ಟ್ ಸಕ್ಸಸ್ ಇದೆ ಅಂತ. ನಿಮ್ಮಿಂದ ಮೇಡಮ್ ಇದೆ ಸರ್. ಮೇಡಮ್ ಸಪೋರ್ಟ್ ಐತಿ. ಕುಕಿಂಗ್ ನಾನು ಮಾಡ್ತೇನೆ. ಹೆಚ್ಲಿಕ್ಕೆ ಬರಂಗಿಲ್ಲ ನನಗೆ. ಇಲ್ಲ ಆಕ್ಚುಲಿ ನಿಮ್ದು ಇವನ್ ಫುಡ್ ಪ್ಲೇಟ್ಸ್ ಎಲ್ಲ ನೋಡಿದಾಗ ಲಿಟ್ರಲಿ ಖುಷಿ ಆಗ್ತೈತೆ. ಲೈಕ್ ಕಂಪ್ಲೀಟ್, ಯಾಕಂದ್ರೆ 5 ಸೆನ್ಸಸ್ ಇದಾಗಬೇಕಂತಲ್ಲ. ಹಾಗ ಆಕ್ಚುಲಿ ಊಟ ಮಾಡೋದಕ್ಕಿಂತ ಮುಂಚೆ ನೋಡಿದ ತಕ್ಷಣ ಖುಷಿ ಆಗ್ಬೇಕು. ನಿಮ್ ಪ್ಲೇಟ್ ನೋಡಿದಾಗ ಖುಷಿ. ಲೈಕ್ ಸರ್ ನಮ್ಮ ಪಾರ್ಟ್ನರ್ ಮನೋಹರ್ ಸರ್ ಹೇಳ್ತಾ ಇದ್ದಾರೆ, ಲೈಕ್ ಸರ್ ದಿಗಿತ್ತು ಅಂತ ಸರ್ ಬೇಜಾರು ಸರ್, ಅವ್ರು ಎಂಜಾಯ್ ಮಾಡಕತ್ತಾರೆ ಸರ್ ಅಂತ ಹೇಳಿ ನಾವು ಅದನ್ನ ತಗೊಂಡು ಫೋನ್ ಮಾಡಿ ಬೇರೆ ಚೇಂಜ್ ಮಾಡಿರ್ಲಿ ಮಾಡ್ತಿದ್ದಿಲ್ಲ. ಹೊಸ ಹೊಸ ರೆಸಿಪಿ ಕಳಿಸ್ತಿದ್ರು, ಅವ್ರು ಕಳಿಸಿದ್ರು ನಾವು ಟ್ರೈ ಮಾಡ್ತಿದ್ದಿಲ್ಲ. ಲೈಕ್ ಇವನ್ ನಾನು ಒಂದಿಷ್ಟು ಹೊಸ ಕ್ಲೈಂಟ್ಸ್ ರೆಕಮೆಂಡ್ ಮಾಡಿದ್ನಿ. ಆ ಪ್ಲೇಟ್ ಇಸ್ ಪರ್ಫೆಕ್ಟ್. ಲೈಕ್ ನಿಮಗ ಕ್ವಾಂಟಿಟಿ ಎಲ್ಲೋ ಬೇರೆ ಕಡೆ ಇಟ್ಕೊಂಡ್ರೆ ನಮ್ಗೆ ಗೊತ್ತಾಗಿಲ್ಲ. ನೀವು ಬೆಸ್ಟ್ ಈ ತರ ಪ್ಲೇಟ್ ತಗೋರ ನಾವು ಫಸ್ಟ್ ವೆನ್ ವಿ ಸ್ಟಾರ್ಟೆಡ್ ಜರ್ನಿ ಅಲ್ಲ, ಫಸ್ಟ್ ಕೆಲಸ ಮಾಡಿದ್ರೆ ಆ ಪ್ಲೇಟ್ ಆರ್ಡರ್ ಮಾಡಿದ್ವಿ. ವೆರಿ ನೈಸ್. ಫಸ್ಟ್ನೇ ದಿವಸದಿಂದ ಆ ಪ್ಲೇಟ್ನಾಗ ಸ್ಟಾರ್ಟ್. ಇವನ್ ಕ್ವಾಂಟಿಟಿ ಕರೆಕ್ಟ್ ಇರ್ತದೆ. ಎಲ್ಲಿ ನಿಮ್ಗೆ ನಾವು ಆಲ್ಮೋಸ್ಟ್ ನೆಗ್ಲಿಜಿಬಲ್, ಅಲ್ಲಿ 1-2 ಟೈಮ್ಸ್ ಏನಾದ್ರು ಹೇಳ್ಬೋದು ಅಷ್ಟೇ ಹೊರತಾಗಿ ಮಿಕ್ಕದ ಎಲ್ಲಾ ಟೈಮು ನಿಮ್ಗೆ ಪೋರ್ಷನ್ ವೈಸ್ ಇದ್ರ ವೈಸ್ ಎಲ್ಲ ಪರ್ಫೆಕ್ಟ್ ಆಗಿ. ಸರ್ ಓವರ್ ಆಲ್ 90 days ಜರ್ನಿ ಹೆಂಗಿತ್ತು ಸರ್? ಅಲ್ಟಿಮೇಟ್ ಸರ್, ಅಲ್ಟಿಮೇಟ್ ಇತ್ತು. ಗೈಡೆನ್ಸ್ ವಾಸ್ ಗುಡ್. ನಾವ್ ಎಲ್ಲೆಲ್ಲೇ ಮಿಸ್ಟೇಕ್ಸ್ ಮಾಡ್ತೀವಿ, ಹ್ಯಾಂಡ್ ಹೋಲ್ಡಿಂಗ್ ಇದೆ ಸರ್. ಸೊ ಇಮಿಡಿಯೇಟ್ ಆಗಿ ಕರೆಕ್ಟ್ ಮಾಡ್ತಾರ. ಸೊ ಕಾಲ್ ಮಾಡಿ ದೇ ಟೇಕ್ ಕರೆಕ್ಟಿವ್ ಮೆಜರ್ಸ್. ಸೊ ದೇ ಗೈಡ್ ಯು ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಅಬ್ಸಲ್ಯೂಟ್ಲಿ ನಮಗೆ ಪ್ರಾಬ್ಲಮ್ ಅನ್ಸೇ ಇಲ್ಲ ಸರ್. ವಿ ಎಂಜಾಯ್ಡ್ ದಟ್ ಜರ್ನಿ ಆಫ್ 90 days. ಸರ್ ಆಕ್ಚುಲಿ ನಮ್ಮ ವಾವ್ ಫೌಂಡರ್ ಇದೇನು ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಗೋಲ್ ಏನಪ್ಪಾ ಅಂತಂದ್ರೆ ಬೈ 2030ಗೆ ಸೊ 1 crore ಪೀಪಲ್ ಹೆಲ್ಪ್ ಮಾಡ್ಬೇಕಂತ ಬಂದಿರೋ. ಇವತ್ತು ಪ್ರೆಸೆಂಟ್ ನಿಮ್ಗೆ ಗೊತ್ತಿದೆ, ಆಸ್ ಎ ಮೆಡಿಕಲ್ ಫೀಲ್ಡ್ ಇರೋದ್ರಿಂದ ಇವತ್ತು ಬರ್ತಾರೋ ಎಲ್ಲ ಲೈಫ್ ಸ್ಟೈಲ್ ಕಾಂಪ್ಲಿಕೇಶನ್ಸ್. ಸೊ ಈಗ ನೀವು 90 days ವಾವ್ ಜರ್ನಿ ಕಂಪ್ಲೀಟ್ ಮಾಡಿದಿರಿ. ಬಟ್ ಪ್ರೆಸೆಂಟ್ ಈಗಿನ ಪೀಪಲ್ಗೆ ಈ ಲೈಕ್ ವಾವ್ ಲೈಫ್ ಸ್ಟೈಲ್, ವಾವ್ ಕೋಚಿಂಗ್ ಅವಶ್ಯಕತೆ ಇದೆ ಅಂತ ಹೆಲ್ಪ್ ಆಗತ್ತಂದ್ರೆ ಸರ್. ಸರ್ಪ್ರೈಸಿಂಗ್ಲಿ ನಾವು ವಾಟ್ ಐ ಕೇಮ್ ಅಕ್ರಾಸ್ ಅಲ್ಲ, ಬೀಯಿಂಗ್ ಮೆಡಿಕಲ್ ಪ್ರೊಫೆಷನಲ್, ಇವನ್ ಸಮ್ ಆಫ್ ದ ಡಾಕ್ಟರ್ ದೇ ಡಸಂಟ್ ನೋ ಅಬೌಟ್ ಇದು ಕಾರ್ಬ್, ಫ್ಯಾಟ್, ಪ್ರೋಟೀನ್, ಆಮೇಲೆ ಇದು ಫೈಬರ್ ಬಗ್ಗೆ, ಏನ್ ತಿಂದ್ರೆ ಶುಗರ್ ಜಾಸ್ತಿ ಆಗ್ತದೆ, ಏನ್ ತಿನ್ಲಿಲ್ಲ ಶುಗರ್ ಜಾಸ್ತಿ ಆಗ್ತದೆ. ದೇ ದೆಮ್ಸೆಲ್ಫ್ ಡಸಂಟ್ ನೋ ಸರ್. ಇವನ್ ಫಸ್ಟ್ ಆಫ್ ಆಲ್ ಅವರಿಗೆ ಅವೇರ್ನೆಸ್ ಈಸ್ ರಿಕ್ವೈರ್ಡ್. ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಸರ್, ಇವನ್ ಫಾರ್ ದ ಡಾಕ್ಟರ್ಸ್ ಅಂತ ಹೇಳಿ. ಲೇಮ್ಯಾನಿಗೆ ಬಿಟ್ಬಿಡ್ರಿ ಸರ್, ಲೇಮ್ಯಾನ್ ಇಸ್ ನೀಡೆಡ್. ಸೊ ಅವ್ರಿಗೇನ ಅವೇರ್ನೆಸ್ ಬೇಕು ಸರ್. ಸೊ ದಿಸ್ ಈಸ್ ಅಂದ್ರೆ ನಾ ಹೇಳಿರೋದು ಏನಂದ್ರೆ ಲೇಮ್ಯಾನಿಗೆ ಬೇಕಾಗಿದೆ, ಡಾಕ್ಟರ್ಗೆ ಬೇಕಾಗಿದೆ ಅಂದ್ರೆ ಲೇಮ್ಯಾನಿಗೆ ಇಟ್ ಈಸ್ ಮಸ್ಟ್. ಸರ್ ಒಂದು ವಾವ್ ಬಗ್ಗೆ ಹೇಳಿಕೆ ನಿಮ್ಮ ಅಭಿಪ್ರಾಯ, ಲೈಕ್ ಏನ್ ಫೀಡ್ಬ್ಯಾಕ್ ಕೊಡ್ಬೋದು? ಲೈಕ್ ಪೀಪಲ್ ನಿಮ್ಗೆ ಯಾರೋ ಈ ತರ ಕೇಳಿದ್ರೆ ಸೊ ವಾವ್ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀವಿ? ಸರ್ ವಿ ಟೆಲ್ ಗುಡ್ ಅಬೌಟ್ ವಾವ್ ಓನ್ಲಿ. ಯಾಕಂದ್ರೆ ನಾವು ವಾಟ್ ಎವರ್ ದ ಜರ್ನಿ ವಿ ಹ್ಯಾಡ್, ವಿ ಎಂಜಾಯ್ಡ್ ಸರ್. ಓಕೆ. ಸೊ ಸಪೋರ್ಟ್ ಇದೆ ಅಬ್ಸಲ್ಯೂಟ್ಲಿ. ನೀವು ಎನಿ ಟೈಮ್ ದೇ ವಿಲ್ ಬಿ accessible. ಸೊ ನೋ ಪ್ರಾಬ್ಲಮ್ ಸರ್. ಕಾವ್ಯ ಮೇಡಮ್ ಅವರೇ ಅಲ್ಟಿಮೇಟ್. ಓಕೆ, ಲೈಕ್ ಓವರ್ ಆಲ್ ನೀವು ಹ್ಯಾಪಿ ವಿತ್ ಅವರ್ ವಾವ್ ಕೋಚಿಂಗ್ ಅಂಡ್ ಸೊ ಪ್ಲಸ್ ಎಡಿಷನ್ ಪೀಪಲ್ ನೀಡಿದೆ ಅಂತ ಹೇಳ್ತೀವಿ? 100% ಸರ್, 100%. ಯಾಕಂದ್ರೆ ರಿಸಲ್ಟ್ ಬಂತಂದ್ರೆ ಆಟೋಮೆಟಿಕಲಿ ನೀವು ಮೋಟಿವೇಟ್ ಆಗಿ ಮಾಡ್ಕೊತ ಹೋಗ್ಬೋದು. ಎಕ್ಸಾಕ್ಟ್ಲಿ. ಸೊ ಫಾರ್ ದಟ್ ಮೋಟಿವೇಶನ್ ಕೊಡ್ಲಿಕ್ಕೆ ಪೀಪಲ್ ವಿಲ್ ಬಿ ದೇರ್ ಫಾರ್ ಯು. ಸರ್ ಈಗೇನು ಬಹಳ ಜನ ಏನಂತಂದ್ರೆ ಸ್ಮಾಲ್ ಮಿಸ್ಟೇಕ್ ಗೊತ್ತಿಲ್ಲ.
ಈಗ ನೀವು ಒಂದಿಷ್ಟು ಗೊತ್ತಿರಲ್ಲ, ನಾವು ಗೊತ್ತಿದ್ದು ಒಂದ್ಸಲ ನಮ್ಗೆ ಚೇಂಜಸ್ ಮಾಡಕ್ ಆಗ್ತಾ ಇರಂಗಿಲ್ಲ. ಲೈಕ್ ಆ ಮೋಟಿವೇಟ್ ನಮ್ಗೆ ವಾವ್ ಕಡಿಮೆ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ನಾವು ಈಚ್ ಅಂಡ್ ಎವ್ರಿಥಿಂಗ್ ಲೈಕ್ ಸಾಲ್ಟ್ ಯಾವ್ದು ಯೂಸ್ ಮಾಡಬೇಕು, ಆಯಿಲ್ ಯಾವ್ದು ಯೂಸ್ ಮಾಡಬೇಕು, ಅಥವಾ ತುಪ್ಪ ಯಾವ್ದು ಯೂಸ್ ಮಾಡಬೇಕು, ಟೈಮಿಂಗ್ ಯಾಕೆ ಮೇಂಟೈನ್ ಮಾಡಬೇಕು, ಇದೆಲ್ಲ ಪೀಪಲ್ ಲೈಫ್ ಸ್ಟೈಲ್ಗೆ ಕರೆಕ್ಷನ್ಸ್ ಹೆಲ್ಪ್ ಆಗುತ್ತೆ. ಹೌದಾ? ಸೊ ಇದಕ್ಕೆ ನಾವು ವಾವ್ ಲೈಫ್ ಸ್ಟೈಲ್ ಅಂತ ಹೇಳಿ. ಓಕೆ, ಈಗ ನೀವು ಮಾಡ್ಕೊಂಡ್ ಬಂದಿರೋದ್ರಲ್ಲಿ ನಿಮ್ಗೆ ಏನಾದ್ರು ಎಲ್ಲಪ್ಪ ಇದು ತಪ್ಪೈತಿ, ನಾವು ಇದು ಸರಿ ಇಲ್ಲ, ನಂಗೆ ಲೈಫ್ ಲಾಂಗ್ ಮಾಡಕ್ಕಾಗಲ್ಲ ಅಂತ ಯಾವ ತರ ಅನ್ಸೈತೆ ಅಂದ್ರೆ? ಇಲ್ಲ ಇಲ್ಲ, ಅಬ್ಸಲ್ಯೂಟ್ಲಿ ನಮ್ಗೆ ಒಂದು ದಿವಸನೂ ಅನ್ಸಿಲ್ಲ, ನಾಟ್ ಇವನ್ ಸಿಂಗಲ್ ಡೇ. ಸೊ ಈ ತರ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ನಾವು ಮಾಡ್ಕೊಂಡು ಹೋದ್ರೆ ಮೇ ಬಿ ಲೈಕ್ ಅಪ್ ಟು ಲೈಫ್ ಲಾಂಗ್ ಹೆಲ್ದಿ ಇರ್ಬೋದು ಅನ್ಸುತ್ತೆ. ಸರ್ ಇದು 90 days ಮಾಡಿಸಿದಕ್ಕನ ವಿ ಆರ್ ಫೀಲಿಂಗ್ ಸೋ ಗ್ರೇಟ್. ಲೈಫ್ ಟೈಮ್ ಮಾಡ್ಕೊತ ಹೋಗ್ಬಿಟ್ರ ಅಂತೂ ವಿ ರೀಚ್ ನಮ್ದು ಏನ್ ಹೆಲ್ತ್ ಅವೇರ್ನೆಸ್, ಹೆಲ್ತ್ ಫಿಟ್ನೆಸ್ ಅದೇನದಲ್ಲ, ದಟ್ ವಿ ರೀಚ್ ಇಟ್ ಟು ಡಿಫರೆಂಟ್ ಲೆವೆಲ್. ಸರ್ ನಿಮ್ಮ ಒಂದು ರಿಯಲಿ ಈ ಸ್ಟೋರಿ ಎಷ್ಟೋ ಜನಕ್ಕೆ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಆಗ್ತೈತಿ. ಓಕೆ ಸರ್, ನೆಕ್ಸ್ಟ್ ಏನ್ ಅನ್ಕೊಂಡ್ರಿ ನಿಮ್ ಗೋಲ್? ಲೈಕ್ ಯಾಕಂದ್ರೆ ಇನ್ನು ನೀವು ಲಾಂಗ್ ಹೋಗುದೈತಿ. ಓಕೆ, ಸೊ ನಿಮ್ದೀಗ 111 kgs, ಮೇ ಬಿ ಇನ್ನೊಂದು 20-25 kgs ಕಡಿಮೆ ಆಗಬೇಕು. ಸೊ ನಿಮ್ಮ ಗೋಲ್ ನೀವೇನ್ ಅನ್ಕೊಂಡ್ರಿ? ಲೈಕ್ ಮಾಡಿ ನಿಮ್ ಗೋಲ್ ಇಟ್ಕೊಂಡಿರುತ್ತೆ, ಹೆಲ್ತ್ ಬಗ್ಗೆ ನಿಮ್ ಗೋಲ್ ಏನ್ ನೆಕ್ಸ್ಟ್? ಹೌದು ಸರ್, 100%. ನಾನು ಐ ವಾಂಟ್ ಟು ಬ್ರಿಂಗ್ ಇಟ್ ಡೌನ್ ಟು ಅಟ್ ಲೀಸ್ಟ್ ಡಬಲ್ ಡಿಜಿಟ್. ನಂದು ವೆನ್ ಐ ಸ್ಪೋಕ್ ಟು ಕಾವ್ಯ ಮೇಡಮ್, ಐ ಟೋಲ್ಡ್ ನನ್ನ ಫಸ್ಟ್ ಇಂಟೆನ್ಷನ್ ಏನಿದೆ ಅಂದ್ರೆ ಮೇಡಮ್, ಐ ವಾಂಟ್ ಟು ಬಿ ಇನ್ ಡಬಲ್ ಡಿಜಿಟ್ ಇದನ್ನ. ಪ್ಲಸ್ ನನಗ ಐ ಆಮ್ ಡಯಾಬಿಟಿಕ್ ಸಿನ್ಸ್ ಆಲ್ಮೋಸ್ಟ್ 12-13 years. ನಮ್ದು ರಿವರ್ಸ್ ಆಗುದೇ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಐ ವಾಸ್ ಅಂಡರ್ ದಟ್ ಇಂಪ್ರೆಷನ್. ಸೊ ನೌ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಇಟ್ ಕ್ಯಾನ್ ಬಿ ರಿವರ್ಸ್. ಓಕೆ, ಸೊ ನಂದು ವಾಟ್ ಎವರ್ ದ ಮೆಜರ್ ಏನ್ ನಂದು ನೆಕ್ಸ್ಟ್ ಗೋಲ್ ಆಗ್ಲಿ ಅಥವಾ ವಾಟ್ ಎವರ್ ದ ಕರೆಕ್ಟಿವ್ ಮೆಜರ್ಸ್ ವಿಲ್ ಬಿ ದೇರ್, ದಟ್ ವಿಲ್ ಬಿ ಟುವರ್ಡ್ಸ್ ರಿವರ್ಸಿಂಗ್ ಡಯಾಬಿಟಿಸ್. ಓಕೆ, ಸೊ ನಾ 100% ಡಯಾಬಿಟಿಕ್ ಫ್ರೀ ಆಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಸರ್. ಸೂಪರ್ ಸೂಪರ್ ಸರ್. ಆಲ್ರೆಡಿ ನೀವು 7.9 ಬಂದಿರಿ. ನೆಕ್ಸ್ಟ್ 2-3 months ಆರಾಮ್ಸೆ ನೀವು ಕ್ಯಾನ್ ಕಮ್ ಡೌನ್ ಟು ಯುವರ್ ನಾರ್ಮಲ್ ಬಿಲೋ 5.5 ಆರಾಮ್ಸೆ ಕನ್ಫರ್ಮ್ ಆಗುತ್ತೆ. ಪ್ಲಸ್ ಎಡಿಷನ್ ನೀವು ಅನ್ಕೊಂಡ್ರೆ ಡ್ರೀಮ್ 2 digit ಬರ್ತೀರಾ. ಅಂಡ್ ಸೊ ಯು ಕ್ಯಾನ್ ಎಂಜಾಯ್ ಸೊ ಎಂಟೈರ್ ಲೈಫ್ ಲೈಕ್ ವಿತೌಟ್ ಮೆಡಿಕೇಶನ್. ಅನ್ನೋದು ಲೈಕ್ ಈಗ 10-11 ಮೆಡಿಕೇಶನ್ ಇಂದ ಲೈಕ್ 3 ಮೆಡಿಕೇಶನ್ ಇಸ್ ರಿಯಲಿ ಗುಡ್. ಸೊ ಅದನ್ನು ಕೂಡ ನೀವು ನೆಕ್ಸ್ಟ್ ಸ್ಟಾಪ್ ಮಾಡ್ಬೋದು. ನಾವು ಇನ್ನೊಂದು ಏನ್ ಹೇಳ್ತಾ ಇದ್ರಿ, ಲೈಕ್ ಈವನ್ BP ಕೂಡ ನಾರ್ಮಲ್ ಆಗಿದೆ, BP ಮೆಡಿಕೇಶನ್ ಸ್ಟಾಪ್ ಮಾಡಿದ್ರೆ ದಿಸ್ ಇಸ್ ರಿಯಲಿ ವಂಡರ್ಫುಲ್. ಯಾಕಂದ್ರೆ ಎಷ್ಟೋ ಜನ ಸಾಕಷ್ಟು ಪ್ರಯತ್ನ ಮಾಡ್ತಿರ್ತಾರೆ, ಲೈಕ್ BP ಟ್ಯಾಬ್ಲೆಟ್ಸ್ ಬಿಡಬೇಕು, ಬಟ್ ಆಗ್ತಿರಂಗಿಲ್ಲ. ಸರ್ ಎಷ್ಟಿದೆ ಲೈಕ್ ರೀಸೆಂಟ್ BP? ನಮ್ದು 112/72 ಇದೆ ಸರ್ ಈಗ. ಸೊ ಬಿಫೋರ್ ಎಷ್ಟು ಬರ್ತಾ ಇತ್ತು? 150/95, 145/90 ವಿತ್ ಮೆಡಿಕೇಶನ್. ಈಗ ಇದು ವಿತೌಟ್ ಮೆಡಿಕೇಶನ್. ವಿತೌಟ್ ಮೆಡಿಕೇಶನ್ ಇಟ್ಸ್ ನಾವು ನಾರ್ಮಲ್. ಸೊ ಗ್ರೇಟ್. ಅಂದ್ರೆ 3 months ಇವನ್ ನೀವು ರಿವರ್ಸ್ ಯುವರ್ ಡಯಾಬಿಟಿಸ್ ಲೈಕ್ ಅಂಡರ್ ಸೊ progression. BP I can say very much it is under reverse, I can say. ಸರ್ ಒಂದ್ಸಲ ನೀವು ನಮ್ಗೆ ಫೋಟೋ ಕೂಡ ಹಾಕಿದ್ರಿ ಸರ್. ನಮ್ಗೆ ಕೆಳಗಡೆ ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಲೈಕ್ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಲಿಟರಲಿ ಫೆಲ್ಟ್ ಹ್ಯಾಪಿ ನಾವು ಅದನ್ನ ಕೇಳಿದ್ಮೇಲೆ. ಸೊ ನಿಮಗೆ ಹೆಂಗ ಅನಿಸ್ತಾ ಅವಾಗ ಫೀಲಿಂಗ್ ಹೇಗಿದೆ? ಸರ್ ನಾ ಆಕ್ಚುಲಿ ನಂಗೆ ಅದೇ ಅನ್ಎಕ್ಸ್ಪ್ರೆಸಿಬಲ್ ಸರ್. ಮೈಸೆಲ್ಫ್ ಫೆಲ್ಟ್ ವೆರಿ ಹ್ಯಾಪಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಐ ಸ್ಯಾಟ್ ಇಲ್ಲಾಂದ್ರೆ ಹಿಂಗ್ ಎದ್ದೆ ಅಂದ್ರೆ ಹೇಳ್ಬೇಕಂದ್ರೆ ಹಿಂಗೆಲ್ಲ ರಂಗೋಲಿ ಹಾಕಿ ಹೇಳ್ತಿದ್ದೆ. ಅದು ದಟ್ ವಾಸ್ ನೈಸ್. ಸೊ ಆರಾಮ್ಸೆ ಹೇಳ್ತೀವಿ ಸರ್, ಆರಾಮ್ಸೆ ಕೂಡ್ತೀವಿ. ಸೊ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಸರ್. ಅದಕ್ಕೆ ಕೂತಾಗ ಅದು ಇನ್ನರ್ ಫೀಲಿಂಗ್ ಐ ಓನ್ಲಿ ನೋ ಇಟ್ಸ್. ಸೊ ನಮ್ಗೆ ಆಗಲೇ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮ್ ಕ್ರಿಕೆಟ್ ಆಡ್ಲಿಕ್ಕೆ ಮತ್ತೆ ಇದು ಮಾಡ್ತಿದ್ದೆ ಅಂತ. ಸೊ ಈ ಸ್ಮಾಲ್ ಡ್ರೀಮ್ಸ್ ನಿಮ್ಗೆ ಫುಲ್ಫಿಲ್ ಆಗಿದ್ದಕ್ಕೆ ಅಂದ್ರೆ ಸಿ ನಾನು ಐ ಆಮ್ ಕ್ರಿಕೆಟ್ ಮುಂಚೆಯಿಂದ ಆಡ್ಕೋತ ಬಂದಿದ್ದೀನಿ ಸರ್. ಬಿಕಾಸ್ ಆಫ್ ಓವರ್ ವೇಟ್ ಅದೇ ಇದೆ, ರನ್ನಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಐ ಸ್ಟಾಪ್. ಓಕೆ, ಸೊ ನಾವು ಐ ಕ್ಯಾನ್ ಸ್ಟಾರ್ಟ್ ಪ್ಲೇಯಿಂಗ್ ಸರ್. ಸರ್ ಫುಲ್ ಟೈಮ್ ಫುಲ್ ಬ್ಯಾಟ್ಸ್ಮನ್ ಆಗಿ ನಾವು ಕಾಯ್ಕೊಳ್ತೀವಿ. ಓಕೆ ಗ್ರೇಟ್ ಸರ್. ಸರ್ ನಿಮ್ಮಿಂದ ಲೈಕ್ ನಮ್ಮ ಒಂದು ಈ ವಾವ್ ಗೋಲ್ ಅಚೀವ್ ಆಗ್ಲಿಕ್ಕೆ, ಸೊ ನಾವು ಯಾಕಂದ್ರೆ 2030 1 crore ಪೀಪಲ್ ಅಚೀವ್ ಹೆಲ್ಪ್ ಮಾಡ್ಬೇಕಂದ್ರೆ we need all your support. ಸೊ ನಿಮ್ ಸಪೋರ್ಟ್ ಯೂಸ್ ಮಾಡಿ. ಅಟ್ ದ ಸೇಮ್ ಟೈಮ್ ಯು ನೀಡ್ ಯುವರ್ ಬ್ಲೆಸ್ಸಿಂಗ್ಸ್. ಓಕೆ, ನಿಮ್ಗೆ ಏನು ಹೆಲ್ಪ್ ಆಗೈತೆ ಅದೇ ನಮ್ಮ ಬ್ಲೆಸ್ಸಿಂಗ್ಸ್ ನಾವು ಬಹಳ ಜನ ಹೆಲ್ಪ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. Sir, it is a great cause, sir. I was telling to Manor what you people are doing. Absolutely, it is a great cause. So do continue helping people, sir. Lack of awareness, why is it? So people require people like you, sir. People like Kavya. So do help us. So keep continuing whatever the good thing you are doing, sir. It's absolutely a good cause. Who continues? ನಮ್ಮಿಂದ ಏನೋ ಒಂದು ಹಳ್ಳಿಯಿಂದ ಸೇವೆ ಆಗ್ತದೆ, ದಟ್ ವಿಲ್ ಬಿ ಶೋಸ್ ಲೈಕ್ ನೀಡ್ ಸಪೋರ್ಟ್ ಸರ್. ಯಾಕಂದ್ರೆ ಒಂದು ಪೀಪಲ್ ಹೆಲ್ಪ್ ಮಾಡ್ಬೇಕಂದ್ರೆ ಲೈಕ್ ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಥ್ರೂ ವೇಟ್ ಲಾಸ್.
ಲೈಕ್ ನಾವು ತಗೊಂಡ್ಮೇಲೆ ಇಟ್ಸ್ ಗುಡ್ ಥಿಂಗ್ ಪೀಪಲ್ ಹೆಲ್ಪ್ ಮಾಡ್ಬೇಕಂತ ತಗೊಂಡ್ಮೇಲೆ ಲೈಕ್ ಅಲಾಂಗ್ ವಿತ್ ನನ್ನ ಪ್ರೊಫೆಷನ್ ಲೈಕ್ ನನ್ನ ಟೈಮ್ ಇದ್ದಾಗ ನಾವು ಸ್ಟಾರ್ಟೆಡ್ ಪೀಪಲ್ ಗೈಡ್ ಮಾಡಕ್ಕೆ ಸೊ ಇದನ್ನ ಫುಲ್ ಟೈಮ್ ಪ್ಯಾಷನ್ ತರನ ತಗೊಂಡ್ ಮಾಡ್ತಾ ಇದ್ದೀವಿ. ಸೊ ಬಹಳ ಜನಕ್ಕೆ ಹೆಲ್ಪ್ ಆದಾಗ ಲೈಕ್ ಈಚ್ ಅಂಡ್ ಎವ್ರಿ ಪರ್ಸನ್ ಸರ್ ಇಂಥ ಕಾಂಪ್ಲಿಕೇಶನ್ಸ್ ನಂಗೆ ಕಡಿಮೆ ಆಗಿದೆ. ಸೊ ಎಷ್ಟೋ ಜನ ಹೇಳ್ತಾರೆ ಸರ್ ಎಷ್ಟೋ ವರ್ಷದ ಗ್ಯಾಸ್ಟ್ರಿಕ್ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗಿದೆ. ಸೊ ನಿದ್ದೆ ಬರ್ತದೆ, ನಿದ್ದೆ ನನ್ ಪ್ರಾಬ್ಲಮ್ ಸ್ಟಾರ್ಟ್ ಇದು ಆಗೈತಿ. ಸೊ ಈ ವೇಡಿಂದ ಇಷ್ಟು ಪ್ರಾಬ್ಲಮ್ ಆಗ್ತೈತಿ, ಏನ್ ಈ ತರ ಎಷ್ಟೋ ಜನ ಎಕ್ಸ್ಪ್ರೆಸ್ ಮಾಡಿದಾಗ ವಿ ಫೀಲ್ ಹ್ಯಾಪಿ. ಸೊ ಅಟ್ಲೀಸ್ಟ್ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಪ್ಲಸ್ ಈ ವಾವ್ ಇಂದ ಬಾಗಿನ ಹೆಲ್ಪ್ ಮಾಡಕ್ಕೆ ಸಿಕ್ಕಿದೆ. ಸರ್ ಗ್ರೇಟ್ ಸರ್, ನಿಮ್ಮ ಗೋಲ್ಸ್ ಆದಷ್ಟು ಬೇಗ ಅಚೀವ್ ಆಗಲಿ ಅಂಡ್ ಡಬಲ್ ಡಿಜಿಟ್ ಬರಲಿ ಅಂಡ್ ಡಯಾಬಿಟಿಕ್ HbA1c ನಾರ್ಮಲ್ ಆಗಲಿ. ಎಸ್ ಸರ್, ಗ್ರೇಟ್ ಸರ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ವಂಡರ್ಫುಲ್ ಹೆಲ್ದಿಯರ್ ಟ್ರಾನ್ಸ್ಮಿಷನ್ ಸೂನ್ ಸರ್. ಥ್ಯಾಂಕ್ಸ್.